ಸಿಟಿ ರವಿ ಬೆನ್ನಲ್ಲೇ ಮತ್ತೋರ್ವ ಬಿಜೆಪಿ ಶಾಸಕನ ವಿರುದ್ಧ ಎಫ್ಐಆರ್ ಆಗಿದೆ. ಉಡುಪಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕೇಸ್. ರಾಹುಲ್ ಗಾಂಧಿ ವಂಶವನ್ನ ನಿರ್ನಾಮ ಮಾಡ್ತೇವೆ ಅಂತ ಹೇಳಿದರು ಶಾಸಕ ಯಶ್ಪಾಲ್ ಸುವರ್ಣ. ಉಡುಪಿಯಲ್ಲಿ ಬಿಜೆಪಿ ಪ್ರತಿಭಟನೆಯ ಸಂದರ್ಭದಲ್ಲಿ ಈ ರೀತಿ ಆಕ್ಷೇಪಾರ್ಹ ಮಾತುಗಳನ್ನಾಡಿದರು. ಯಶ್ಪಾಲ್ ಸುವರ್ಣ ವಿರುದ್ಧ ಕಾಂಗ್ರೆಸ್ ನಾಯಕರು ದೂರು ನೀಡಿದರು. ಕಾಂಗ್ರೆಸ್ ನಾಯಕರ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಸಿಟಿ ರವಿ ಬೆನ್ನಲ್ಲೇ ಈಗ ಮತ್ತೋರ್ವ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ವಿರುದ್ಧ ಎಫ್ಐಆರ್ ಆಗಿದೆ. ಅದು ಆಕ್ಷೇಪಾರ್ಹ ಮಾತುಗಳಿಗೆ. ಪ್ರತಿಭಟನೆಯ ಸಂದರ್ಭದಲ್ಲಿ ಯಶ್ಪಾಲ್ ಸುವರ್ಣ ಅವರು ಆಡದಂತಹ ಮಾತು. ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕರು ಅವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಅನ್ನ ಆಧರಿಸಿ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ವಂಶವನ್ನ ನಿರ್ನಾಮ ಮಾಡ್ತೇವೆ ಅಂತ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ಷೇಪಾರ್ಹ ಮಾತುಗಳನ್ನಾಡಿದರು. ಈಗ ವಿಚಾರಣೆಗೆ ಬರುವಂತೆ ನಿನ್ನೆ ರಾತ್ರಿಯೇ ಬಿಜೆಪಿ ಶಾಸಕರಿಗೆ ನೋಟಿಸ್ ಬಂದಿದೆ. ನೋಟಿಸ್ ಸ್ವೀಕರಿಸಲು ಬೆಂಬಲಿಗರೊಂದಿಗೆ ಕಚೇರಿಯಲ್ಲಿ ಕಾದಿದ್ದಂತಹ ಶಾಸಕ ಕಚೇರಿಗೆ ಬಾರದೆ ಶಾಸಕರ ಮನೆಗೆ ತೆರಳಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿಗೆ ನೆನಪು ಶಕ್ತಿ ಬಹಳ ಕಮ್ಮಿ ಇದೆ. ದಿನದ 24 ಗಂಟೆ ನಶಾ ಮುಕ್ತರಾಗಿರುವ ನಶದ ಒಂದು ಇದರಲ್ಲಿ ಅಮಲ್ ಪದಾರ್ಥ ಸೇರಿದ್ರಿಂದ ಅವರಿಗೆ ಯಾವುದು ಆಗುವುಗಳನ್ನು ಚಿಂತನೆ ಮಾಡುವಂತ ಶಕ್ತಿ ಇಲ್ಲ. ಅದರಿಂದಾಗಿ ರಾಹುಲ್ ಗಾಂಧಿಗೆ ಈ ಮಣ್ಣಿನ ಮೂಲಕ ಎಚ್ಚರಿಕೆಯನ್ನು ಕೊಡ್ತೇವೆ. ಈ ರೀತಿಯ ನಾಟಕವನ್ನು ಮಾಡಿದರೆ ಖಂಡಿತವಾಗಿ 92ರಲ್ಲಿ ಬಾಬ್ರಿ ಮಸೀದಿಯ ಒಂದು ವಿಚಾರದಲ್ಲಿ ನಮ್ಮ ಭಾವನೆಗೆ ಧಕ್ಕೆ ಬಂದಾಗ ನಮ್ಮ ಕಾರ್ಯಕರ್ತರು ಯಾವ ರೀತಿ ಹೋಗಿ ಆ ಬಾಬ್ರಿ ಮಸೀದಿ ಧ್ವಂಸ ಮಾಡಿದ್ರು, ಬಹುಶಃ ಅದೇ ರೀತಿ ಕಾಂಗ್ರೆಸ್ ಇರ್ಬೋದು ರಾಹುಲ್ ಗಾಂಧಿ ವಂಶವನ್ನು ಧ್ವಂಸ ಮಾಡುವ ಕೆಲಸ ನಾವೆಲ್ಲರೂ ಕಾರ್ಯಕರ್ತರು ಮಾಡಲಿಕ್ಕೆ ಮುಂದೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಇಡೀ ತಂಡಕ್ಕೆ ನಮಗೆ ಕೇಸ್ಗಳು ಹೊಸದೇನಲ್ಲ, ನಾವು ಎದುರಿಸ್ತೇವೆ. ರಾಹುಲ್ ಗಾಂಧಿ ವಿರುದ್ಧ ಮಾತನಾಡಿದ್ದು ನಿಜ ಅಂತ ಹೇಳಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ. ವಿಧಾನಸೌಧದಲ್ಲಿ ಶಾಸಕ ಯಶ್ಪಾಲ್ ಸುವರ್ಣ ಅವರ ಹೇಳಿಕೆ ಇದೆ. ರಾಹುಲ್ ಗಾಂಧಿ 10 ತಿಂಗಳು ವಿದೇಶದಲ್ಲೇ ಇರ್ತಾರೆ. ವಿಪಕ್ಷ ನಾಯಕನ ಜವಾಬ್ದಾರಿ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ ಅಂತ ಯಶ್ಪಾಲ್ ಸುವರ್ಣ ಮಾತನಾಡಿದರು. ವಿಪಕ್ಷ ನಾಯಕನಿಗೆ ಕೂಡ ಬಹಳ ಜವಾಬ್ದಾರಿ ಇದೆ. ಆದರೆ ಆ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸದ ಒಂದು ವ್ಯಕ್ತಿ ಕೇಳಿದರೆ ಇವತ್ತು ರಾಹುಲ್ ಗಾಂಧಿ ಅವರು. ಬಹುಶಃ ದೇಶದಾದ್ಯಂತ ಒಂದು ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಯಾವ ರೀತಿ ಅವರು ನಡ್ಕೊಂಡಿದ್ದಾರೆ, ನಮ್ಮ ನೆಚ್ಚಿನ ಪ್ರಧಾನಿಯ ಎತ್ತವರ ಬಗ್ಗೆ ಭಾಳ ಒಂದು ಹಗುರವಾಗಿ ಮಾತಾಡಿದ್ದಾರೆ. ಯಾಕೆಂದರೆ ಪ್ರಧಾನಿಯ ಒಂದು ಕೊಡುಗೆ ಇವತ್ತು ಕೇವಲ ನಮ್ಮ ದೇಶದ ಜನರು ಮಾತ್ರಲ್ಲ, ಇಡೀ ವಿಶ್ವದ ಜನರು ಇವತ್ತು ಕೊಂಡಾಡ್ತಿದ್ದಾರೆ. ನರೇಂದ್ರ ಮೋದಿ ಅವರ ವಿರುದ್ಧ ಹೇಳಿಕೆ ಕೊಟ್ಟದಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಪ್ರತಿಭಟನೆಗಳನ್ನು ಮಾಡಿತ್ತು. ನಾವು ಆ ಪ್ರತಿಭಟನೆಯಲ್ಲಿ ಸತ್ಯ ಸಂಗತಿಗಳನ್ನು ಜನರ ಮುಂದೆ ತಂದಿದ್ದೇವೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಬಗ್ಗೆ ಹೇಳಿಕೆಯನ್ನು ನಾವು ಕೊಟ್ಟಿದ್ದೇವೆ. ರಾಹುಲ್ ಗಾಂಧಿ ನಶೆಯಲ್ಲಿದ್ದಾರೆ, ರಾಹುಲ್ ಗಾಂಧಿ ಅವರು ಈ ರೀತಿ ಅವರ ಕೆಲಸ ಕಾರ್ಯ ಮುಂದುವರಿಸಿದರೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೇವೆ ಅಂತ ಹೇಳಿಕೆಗಳನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಸಿದ್ಧಾಗಿ ಈ ಕೇಸ್ಗಳು ವಸ್ತೇನಲ್ಲ. ಯಾಕಂದರೆ ಮೊನ್ನೆ ತಾನೇ ಸಿಟಿ ರವಿ ಮೇಲೆ ಮಾಡಿದರೆ, ಇವತ್ತು ನಮ್ಮ ಮೇಲೆ ಮಾಡಿದರೆ, ನಾವೆಲ್ಲ ಹಂತವಾಗಿ ಹೋರಾಟದ ಮೂಲಕ ಸಮಾಜದ ಒಂದು ಧ್ವನಿಯಾಗಿ ಕೆಲಸ ಕಾರ್ಯ ಮಾಡಿದರು. ಸಮಾಜ ಧ್ವನಿಯ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸಲಾಗದೆ ಇವತ್ತು ಅದನ್ನು ಮಟ್ಟ ಹಾಕಬೇಕು, ಅವರ ಆತ್ಮಸ್ಥೈರ್ಯವನ್ನು ಕುಗ್ಗಿಸಬೇಕು ಎಂಬ ದೃಷ್ಟಿಯಲ್ಲಿ ಪ್ರಮುಖರನ್ನು ಗುರುತಿಸಿ ಅವರ ಮೇಲೆ ಕೇಸ್ಗಳನ್ನು ದಾಖಲಿಸಿ ಅವರನ್ನು ಹಿಂದೇಟು ಹಾಕುವಂಥ ಪ್ರಯತ್ನಗಳನ್ನು ಮಾಡಿ. ಅದರಿಂದಾಗಿ ಈ ರೀತಿಯ ಕೇಸ್ಗಳಲ್ಲಿ ಹಿಂದೇಟು ಹಾಕುವಂಥ ಯಾವುದೇ ವಿಚಾರ ನಮ್ಮ ಮುಂದಿಲ್ಲ. ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಯುವ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದೆ. ಉಡುಪಿಯ ಶಾಸಕರ ಕಚೇರಿಯ ಮುಂದೆ ಕಾರ್ಯಕರ್ತರು ಪ್ರತಿಭಟಿಸಿದರು. ಮುತ್ತಿಗೆ ಹಾಕಲು ಯತ್ನಿಸಿದಂತಹ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ನಾಳೆ ಉಡುಪಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಶ್ಪಾಲ್ ಸುವರ್ಣ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ನಡೆಯುತ್ತೆ. ರಾಹುಲ್ ಗಾಂಧಿ ಟೀಕಿಸಿದ ಶಾಸಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. जिंदाबाद जिंदाबाद
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.